ಈ ಪ್ರಪಂಚದಲ್ಲಿ ನನ್ನ ತಮ್ಮಂದ್ರೆ ನನ್ನ ಸರ್ವಸ್ವ, ಅವರೇ ನನ್ನ ಸ್ವತ್ತು. ನನ್ನ ತಮ್ಮಂದ್ರನ್ನ ನನ್ನಿಂದ ದೂರ ಮಾಡೋ ಯಾವ ಸಂಬಂಧನೂ ನನ್ನ ಸ್ವಂತದ್ದಾಗಲ್ಲ. ನಿಮ್ ತಂಗಿಗೆ ಬೇರೆ ಹುಡುಗ ನೋಡಿ ಮದುವೆ ಮಾಡಿ. ನಿಂತ್ಕೋ. ನನ್ನ ತಂಗಿ ನಿನ್ನ ಆಸೆ ಪಟ್ಲು ಒಂದೇ ಒಂದು ಕಾರಣಕ್ಕೋಸ್ಕರ ನೀನು ಕೂಲಿಯನ್ನು ಅನ್ನೋದನ್ನ ಮರ್ತು ಈ ಮನೇಲಿ ಕೆಲಸ ಕೊಟ್ಟು ನಿಂಗೊಂದು ಸ್ಥಾನ ಕೊಟ್ಟೆ. ಏಯ್, ಏನ್ ಮುಂದೆ ನಿನ್ ಗತಿ ಏನು? ಬದುಕೋದ್ ಕಷ್ಟನ? ದುಡಿಯೋದಕ್ಕೆ ನನ್ನ ಹತ್ರ ಶಕ್ತಿ ಇದೆ. ದೇಹಿ ಅಂದ್ರೆ ಬನ್ನಿ ಅಂತ ಕರೆಯೋ ಕೋಟ್ಯಾಂತರ ಕನ್ನಡಿಗರ ವಿಶಾಲವಾದ ಹೃದಯ ಇದೆ. ಅದಕ್ಕಿಂತ ಇನ್ನೇನ್ ಬೇಕು? KR ಪೇಟೆ ತಾಲೂಕು ಹೊನ್ನೇನಹಳ್ಳಿ ಗ್ರಾಮದ ಶಂಕರಪ್ಪ ಎಂಬುವನಿಗೂ ಹಾಗೂ ಅದೇ ಗ್ರಾಮದ ದೇವರಾಜನ ಸಹೋದರಿ ಸೌಭಾಗ್ಯವತಿ ವಿನೀತಾ ಎಂಬ ವಧುವಿಗೂ ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ತಾಂಬೂಲ ಪತ್ರಿಕೆಗಳನ್ನು ನಿನ್ ಮನ್ಸು ಹೇಗಿದೆಯೋ ಅದೇ ತರ ಎಲ್ಲ ಚೆನ್ನಾಗಿ ನಡೀತು ಕಣೋ. ಇದು 150 ಎಕರೆ ಜಮೀನು, ತೋಟದ ಮನೆ ಸಂಬಂಧಪಟ್ಟ ಕಾಗದಪತ್ರಗಳು ತಗೊಳ್ಳಿ. ಅಯ್ಯೋ, ಇದೆಲ್ಲ ನನ್ಗ್ಯಾಕೆ? ಬೇಡಿ. ಹಾಗಂದ್ರೆ ಹಾಗೆ, ಇದು ಯಾವತ್ತಿದ್ರು ಅವಳಿಗೆ ಸೇರ್ಬೇಕಾದ್ದು. ತಗೊಳ್ಳಿ. ಪರವಾಗಿಲ್ಲ, ತಗೊಳ್ಳಿ. ಅಲ್ಲ, ಏನ್ರಿ ಮದ್ವೆ ಆದ್ಮೇಲೆ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ? ಎಲ್ಲಿಗೆ ಹೋಗ್ಬೇಕು ಅಂತ ನಿನ್ಗೆ ಆಸೆ? ಹಾ, ಮಂಗ್ಳೂರ್ಗೆ ಹೋಗೋಣ. ಮಂಗಳೂರು ಏನಿದೆ? ಅದೇ ಸಮುದ್ರ ಇದೆಯಲ್ಲ. ನೀನ್ ಹೂ ಅಂದ್ರೆ ಆ ಸಮುದ್ರ ನಾನು ಇಲ್ಲೇ ತಂದ್ಬಿಡ್ತೀನಿ. ಸುಮ್ನೆ ತಮಾಷೆ ಮಾಡ್ಬೇಡಿ, ಕರ್ಕೊಂಡು ಹೋಗ್ತೀರಾ ತಾನೆ? ಖಂಡಿತ. ಅಣ್ಣ ಅಣ್ಣ, ನಾ ಇದಕ್ಕೆ ಹೋಗ್ಬೇಕು, ತುಂಬಾ ಅವಸರ ಆಗ್ತಿದೆ. ಎಲ್ಲೋಬೇಕಣ್ಣ? ನೋಡು, ಹಿಂದೆ ಹೋಗು, ಅಲ್ಲಿ ಟಾಯ್ಲೆಟ್ ಇದೆ. ಎಲ್ಲಿದೆ ಅಂತ ಗೊತ್ತಿಲ್ಲ, ನೀವೇ ತೋರಿಸ್ತೀರಾ? ನೀನೇ ಹಿಂದೆ ಹೋಗು, ಗೊತ್ತಾಗತ್ತೆ. ನಂಗೆ ತುಂಬಾ ಅವಸರ ಆಗ್ತಿದೆ, ನೀನೇ ಕರ್ಕೊಂಡು ಹೋಗೋಣ. ಅಯ್ಯೋ, ಪರವಾಗಿಲ್ಲ, ನಾನ್ ಕರ್ಕೊಂಡು ಹೋಗ್ತೀನಿ. ಬರಾಜ, ಬಾ. ಅಯ್ಯೋ, ನಿಲ್ಲಿಸ್ರೋ. ಏನ್ ಆಟ ಆಡಕ್ ಬೇರೆ ಜಾಗನೇ ಸಿಗ್ಲಿಲ್ವಾ ನಿಮ್ಗೆ? ಇಳಿರೋ ಕೆಳಗೆ, ಹೋಗ್ರ ಆಚೆ, ಹೋಗ್ರೋ. ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ವಿ, ಕ್ಷಮಿಸಿ. ಅದಕ್ಕೆ ಈಗ್ಲೇ ನಿಮ್ ಬುದ್ಧಿ ಎಲ್ಲ ನೋಡ್ಬಿಟ್ಟೆ, ಇನ್ ಮುಂದೆ ಏನೇನ್ ಅನ್ಭವಿಸ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಹಾಳ್ ಮಾಡ್ಬಿಟ್ಟಿದ್ರಲ್ಲ. ಬುದ್ಧಿ ಕೆಟ್ಟಿದ್ಯಾ ನಿಮ್ಗೆ? ಏನಾಯ್ತು? ಯಾಕೆ ಕಿರ್ಚ್ಕೋತಾ ಇದೀಯಾ? ನೋಡ್ರಿ, ಪ್ರೀತಿಯಿಂದ ನಮ್ಮಣ್ಣ ಸಿಟಿನ್ ಸೆಂಟ್ ಬಾಟಲ್ ತಂದ್ಕೊಟ್ಟಿದ್ರೆ ಎಲ್ಲ ಹಾಳ್ ಮಾಡ್ಬಿಟ್ಟಿದ್ದಾರೆ ಪಿಶಾಚಿಗಳು. ನಡೀರಿ, ನಡೀರಿ. ಏನಮ್ಮ, ಶಂಕರನ್ ತಮ್ಮಂದ್ರ ಗಲಾಟೆ ಶುರುವಾಯ್ತಾ? ಅಬ್ಬಬ್ಬಬ್ಬಾ, ಆ ಹುಡುಗ್ರ ಕಾಟ ತುಂಬಾ ಆಗೋಗಿದೆ. ಮದ್ವೆ ಆದ ಕೂಡ್ಲೆ ಮೊದ್ಲು ಆ ಶನಿಗಳನ್ನ ಹಾಸ್ಲಿಗೆ ಕಟ್ಬೇಕು, ಆಗ್ಲೇ ನನಗೆ ನೆಮ್ಮದಿ. ಶಂಕರನ್ ಪ್ರೀತಿ ಮಾಡದ್ಮೇಲೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಯಾರು ಏನು ಮಾಡಕ್ಕಾಗಲ್ಲ. ನೀನ್ ಹಣೆ ಬರಹಮ್ಮ. ಏನ್ ಹೇಳ್ತಾ ಇದೀಯ ನೀನು? ಯಾಕೋ ನಾನು ಈ ಮದುವೆ ಆಗೋದು ಸರಿಯಲ್ಲ ಅನ್ಸುತ್ತೆ. ನಿಶ್ಚಿತಾರ್ಥ ಆಗಿದ್ದು ಊರಿಗೆಲ್ಲ ಗೊತ್ತಾಗಿದೆ. ಈಗ ಮದುವೆ ಬೇಡ ಅಂದ್ರೆ ಹಾಗೆ. ಅದು ಅಲ್ಲದೆ ನನ್ನ ತಂಗಿಗೆ ಏನೇ ಕಮ್ಮಿ ಆಗಿದೆ? ನನ್ನ ಹೆಂಡತಿಯಾಗಿ ಬರೋಳು ನಮ್ಮ ಕುಟುಂಬನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾಳೆ ಅಂತ ಅನ್ಕೊಂಡಿದ್ದೆ. ಮದುವೆಗೆ ಮುಂಚೆನೆ ಇವಳು ನನ್ನ ತಮ್ಮದನ್ನ ಹೊರಗಡೆ ಹಾಕೋಕ್ ನೋಡ್ತಿದ್ದಾಳೆ. ನೀವೇ ಹೇಳಿ, ನಿಮ್ ತಂಗಿ ನಮ್ಮ ಮನೆಗೆ ಲಾಯಕ? ಅದ್ರಲ್ಲಿ ತಪ್ಪೇನಿದೆ? ಮದುವೆ ಆಗೋ ಹೆಣ್ಣು ಗಂಡ ಜೊತೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾಳೆ. ಅದನ್ನೇ ಅವಳು ಬಯಸಿದಾಳೆ. ನಿನ್ ತಮ್ಮಂದನ್ನ ಹಾತಲ್ ಬಿಡ್ತೀನಿ ಅಂತ ಹೇಳಿದ ಹೊರತು ನಡುಬಿದ್ದು ನಿಲ್ಲಿಸ್ತೀನಿ ಅಂತ ಹೇಳಿಲ್ವಲ್ಲ. ಮುಂದೆ ಹಾಗೆ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ? ನಾನು ನಿನಗೋಸ್ಕರ ಏನೇನ್ ಮಾಡಿಲ್ಲ. ಮನೆ, ಒಡವೆ, ಜಮೀನು ಎಲ್ಲ ಕೊಟ್ಟಿದ್ದೀನಿ. ಇನ್ನು ಏನ್ ಬೇಕು ಕೇಳು, ಕೊಡ್ತೀನಿ. ನೀವು ಕೊಡೋ ಸ್ವತ್ತು ಯಾವ ಮಹಾ? ಈ ಪ್ರಪಂಚದಲ್ಲಿ ನನ್ನ ತಮ್ಮಂದ್ರೆ ನನ್ನ ಸರ್ವಸ್ವ, ಅವರೇ ನನ್ನ ಸ್ವತ್ತು. ನನ್ನ ತಮ್ಮಂದ್ರನ್ನ ನನ್ನಿಂದ ದೂರ ಮಾಡೋ ಯಾವ ಸಂಬಂಧನೂ ನನ್ನ ಸ್ವಂತದ್ದಾಗಲ್ಲ. ನಿಮ್ ತಂಗಿಗೆ ಬೇರೆ ಹುಡುಗ ನೋಡಿ ಮದುವೆ ಮಾಡಿ. ನಿಂತ್ಕೋ. ನನ್ನ ತಂಗಿ ನಿನ್ನ ಆಸೆ ಪಟ್ಲು ಒಂದೇ ಒಂದು ಕಾರಣಕ್ಕೋಸ್ಕರ ನೀನು ಕೂಲಿಯನ್ನು ಅನ್ನೋದನ್ನ ಮರ್ತು ಈ ಮನೇಲಿ ಕೆಲಸ ಕೊಟ್ಟು ನಿಂಗೊಂದು ಸ್ಥಾನ ಕೊಟ್ಟೆ. ಏಯ್, ಏನ್ ಮುಂದೆ ನಿನ್ ಗತಿ ಏನು? ಬದುಕೋದ್ ಕಷ್ಟನ? ದುಡಿಯೋದಕ್ಕೆ ನನ್ನ ಹತ್ರ ಶಕ್ತಿ ಇದೆ. ದೇಹಿ ಅಂದ್ರೆ ಬನ್ನಿ ಅಂತ ಕರೆಯೋ ಕೋಟ್ಯಾಂತರ ಕನ್ನಡಿಗರ ವಿಶಾಲವಾದ ಹೃದಯ ಇದೆ. ಅದಕ್ಕಿಂತ ಇನ್ನೇನ್ ಬೇಕು?